ಹೊಸಪೇಟೆಯ ಹೋಟೆಲ್ ಉದ್ಯಮಿಗೂ ತಟ್ಟಿದಂತಹ ಬಿಸಿ. ಹೋಟೆಲ್ ಉದ್ಯಮಿ ಮನೆ ಮೇಲೆ ಈಗ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಹೊಸಪೇಟೆಯ ಹೋಟೆಲ್ ಉದ್ಯಮಿಗೂ ಕೂಡ ಬಿಸಿ ತಟ್ಟಿದೆ. ಹೋಟೆಲ್ ಉದ್ಯಮಿ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಶ್ರೀನಿವಾಸ್ ರಾವ್ ಮಾಲೀಕತ್ವದ ಹೋಟೆಲ್ಗೆ ಇಡಿ ಬಿಸಿಯನ್ನ ಮುಟ್ಟಿಸಿರುವಂತದ್ದು. ಬೆಳ್ಳಂಬೆಳಗ್ಗೆ ಬಡಾವಣೆಗೆ ಎಂಟ್ರಿ ಕೊಟ್ಟಂತಹ ಇಡಿ ಅಧಿಕಾರಿಗಳು. ಹೊಸಪೇಟೆಯ ಹೋಟೆಲ್ ಉದ್ಯಮಿಗೂ ಕೂಡ ಬಿಸಿ ತಟ್ಟಿದೆ. ಹೋಟೆಲ್ ಉದ್ಯಮಿ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಶ್ರೀನಿವಾಸ್ ರಾವ್ ಮಾಲೀಕತ್ವದ ಹೋಟೆಲ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಒಂದು ಶ್ರೀನಿವಾಸ್ ರಾವ್ ಮಾಲೀಕತ್ವದ ಹೋಟೆಲ್ಗೆ ದಾಳಿಯನ್ನ ನಡೆಸಿದ್ದಾರೆ. ವಿನಾಯಕ ನಗರ ಹಾಗೆ ಬಸವೇಶ್ವರ ನಗರ ಬಡಾವಣೆಯಲ್ಲಿ ಕೂಡ ಶೋಧವನ್ನ ನಡೆಸಲಾಗಿದೆ. ಶ್ರೀನಿವಾಸ್ನಿಂದ ಗಣಿ ಗುತ್ತಿಗೆ ಮತ್ತು ಎಸ್ಟೇಟ್ ಒಂದು ವ್ಯವಹಾರ ಹಾಗೆ ಲೆಕ್ಕಪತ್ರ ವ್ಯವಹಾರದಲ್ಲಿ ಕೂಡ ವ್ಯತ್ಯಯ ಕಂಡು ಬಂದಂತ ಹಿನ್ನೆಲೆ ಇಡಿ ತಂಡ ದಾಳಿಯನ್ನ ನಡೆಸಿರುವಂತದ್ದು. ಬೆಳ್ಳಂಬೆಳಗ್ಗೆನೆ ಬಡಾವಣೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಹೊಸಪೇಟೆಯ ಹೋಟೆಲ್ ಉದ್ಯಮಿಗೂ ಕೂಡ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೆಳ್ಳಂಬೆಳಗ್ಗೆನೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಹೋಟೆಲ್ ಉದ್ಯಮಿ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಅದಷ್ಟೇ ಅಲ್ಲ, ವಿನಾಯಕ ನಗರ ಬಸವೇಶ್ವರ ಬಡಾವಣೆಯಲ್ಲಿ ಕೂಡ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಶ್ರೀನಿವಾಸ್ನಿಂದ ಗಣಿ ಗುತ್ತಿಗೆ ಮತ್ತು ಎಸ್ಟೇಟ್ ವ್ಯವಹಾರ ಲೆಕ್ಕಪತ್ರ ವ್ಯವಹಾರದಲ್ಲಿ ಒಂದು ವ್ಯತ್ಯಯ ಕಂಡು ಬಂದಂತ ಹಿನ್ನೆಲೆ ಇಡಿ ತಂಡ ಎಂಟ್ರಿ ಆಗಿರುವಂತದ್ದು. ಬೆಳ್ಳಂಬೆಳಗ್ಗೆನೆ ಈ ಒಂದು ಬಡಾವಣೆಗೆ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ.